ತಾವು ಚುನಾವಣೆಗೆ ನಿಲ್ಲುವಂತ ಸಂದರ್ಭದಲ್ಲಿ ತಾವು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು. ಬಳಿಕ ವಾಪಸ್ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಈಗ ಈ ರೀತಿಯಲ್ಲಿ ಒಂದು ಷಡ್ಯಂತ್ರ. ಅಷ್ಟೇ ಅಲ್ಲ, ಈ ಷಡ್ಯಂತ್ರಕ್ಕಿಂತ ಮುಂಚೆ ಶಿಕಾರಿಪುರದಲ್ಲಿ ನಮ್ಮ ಕಚೇರಿ ಮುಂದ್ಗಡೆ ವಾಮಾಚಾರ ಮಾರ್ಗವನ್ನು ಅನುಸರಿಸಿದ್ರು. ನಿಂಬೆಹಣ್ಣು ಕೊಯ್ದು ಹಾಕಿದ್ರು, ಇದನ್ನ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ರು. ಅದನ್ನು ಕೂಡ ಜನ ನಂಬಲಿಲ್ಲ ಮತ್ತು ಅದಕ್ಕೆ ಸೊಪ್ಪಾಗಲಿಲ್ಲ. ಅದಕ್ಕೆ ಮತ್ತೆ ಶಿರಾಳಕೊಪ್ಪದಲ್ಲಿ ಸಾರ್ವಜನಿಕ ಸಭೆ ಮಾಡೋದಕ್ಕೆ ತೊಂದರೆ ಕೊಟ್ಟರು. ಇದೇನೇ ಮಾಡಿದ್ರು ಕೂಡ ಈ ರೀತಿ ಷಡ್ಯಂತ್ರಗಳಿಗೆ ಜನ ಬಗ್ಗದಿಲ್ಲ. ತುಂಬ ಸ್ಪಷ್ಟವಾಗಿ ನನ್ನ ವೈಚಾರಿಕ ಸಂಘರ್ಷಕ್ಕೆ ಜನ ಬೆಂಬಲ ಕೊಡ್ತಿದ್ದಾರೆ. ಈ ರೀತಿ ಕುತಂತ್ರ ರಾಜಕಾರಣ ಮಾಡ್ತಿರೋಂಥ ರಾಘವೇಂದ್ರನ್ನು ಚುನಾವಣೆ ಸೋಲಿಸೋದಕ್ಕೆ ಜನ ತೀರ್ಮಾನ ಮಾಡಿರೋದು ಗೊತ್ತಾದ ತಕ್ಷಣ ಈ ರೀತಿ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ. ತಾವು ಅದೆಷ್ಟೋ ವರ್ಷಗಳಿಂದ, ಎಷ್ಟೋ ದಶಕಗಳಿಂದ ರಾಜಕೀಯ ಜೀವನದಲ್ಲಿದ್ದೀರಿ, ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಿ, ಚುನಾವಣೆ ಕೂಡ ಎದುರಿಸ್ತಾ ಇದ್ದೀರಿ. ಯಾವಲ್ಲ ಈ ತರ ನಡೆದಿತ್ತ ಈ ತರ ಒಂದು ಕುತಂತ್ರ ರಾಜಕಾರಣ? ಈ ರೀತಿನಲ್ಲಿ ಒಂದು ರಾಘವೇಂದ್ರ ಮಾಡ್ತಾ ಇರೋಂಥ ಅಪಪ್ರಚಾರದ ವೈರಲ್ಲು ಇಡೀ 40 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ನಾನು ಕಂಡಿಲ್ಲ. ಸೋಲ್ತೀನಿ ಅಂತ ಅನೇಕ ವ್ಯಕ್ತಿಗಳು ಪ್ರಯತ್ನ ನಡೆದ್ರು ಕೂಡ ಅವ್ರು ಯಾರು ಹಿಂಗೆ ಮಾಡಿರಲಿಲ್ಲ. ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ರಾಘವೇಂದ್ರ ಅವ್ರು ಮಾಡ್ತಾರಂತ ಈ ಕುತಂತ್ರ ರಾಜಕಾರಣ ಇದನ್ನು ಖಂಡಿಸ್ತಾನೆ. ಇದರ ವಿರುದ್ಧವಾಗಿ ಇಡೀ ಕ್ಷೇತ್ರದ ಜನ ಇದ್ದಾರೆ ಅನ್ನೋ ಅಂಶವನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ತಾವು ಗೆದ್ದೇ ಗೆಲ್ತೀನಿ ಅಂತ ಹೇಳಿದಿರಿ. ಮತಗಳ ಅಂತರ, ಮತಗಳು ಎಷ್ಟು ಬರುತ್ತೆ, ಈ ರೀತಿಯಲ್ಲಿ ಏನಾದ್ರು ಒಂದು ಅಪೇಕ್ಷೆ ಇದೆಯಾ ತಮಗೆ? ಈಗಾಗಲೇ ಇಡೀ ಕ್ಷೇತ್ರ ನಾನು ಗಮನಿಸಿದ್ದೀನಿ, ಕನಿಷ್ಠ 2 ಲಕ್ಷ ಮತ ಅಂತರದಿಂದ ಗೆಲ್ತೀನಿ. ಇದು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರ ಮಾತು. ನಾನು 2 ಲಕ್ಷ ಮತಗಳ ಅಂತರದಿಂದ ಗೆಲ್ತೇನೆ. ಷಡ್ಯಂತ್ರ ಮತ್ತು ಕುತಂತ್ರದ ರಾಜಕಾರಣಕ್ಕೆ ನನ್ನ ಮತದಾರರು ಬಗ್ಗುವುದಿಲ್ಲ. ಈ ಒಂದು ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.